ನಿಧಿ ಮತ್ತು ಕರ್ಣ ಅಭಿಮಾನಿಗಳಿಗೆ ಖುಷಿಯ ಸುದ್ದಿ ಕೊಟ್ಟಿದ್ದಾರೆ. ಇದೀಗ ನಿಜವಾಗ್ಲೂ ಕೂಡ ಕರ್ಣ ಟೀಮ್ ಇಂದ ಹೌದು, ಕರ್ಣ ಧಾರಾವಾಹಿ ಎಲ್ರಿಗೂ ಕೂಡ ಇಷ್ಟ. ನಂಬರ್ 1 TRP ಇರುವಂತಹ ಒಂದು ಧಾರಾವಾಹಿ, ಯಾರು ಊಹಿಸದ ಒಂದು ಟ್ವಿಸ್ಟ್ ಸಹ ನಡೆದಿದೆ. ಕರ್ಣ ಪ್ರೀತಿ ಮಾಡಿದಂತ ನಿಧಿ, ಆದ್ರೆ ಈ ನಿಧಿಯನ್ನ ಮದುವೆಯಾಗದೆ ನಿತ್ಯನ ಮದುವೆಯಾಗಿದ್ದು ದೊಡ್ಡ ಟ್ವಿಸ್ಟ್. ಅದಕ್ಕೆ ಕರ್ಣನ ತಂದೆ ರಮೇಶ್. ಕರ್ಣ ಮದುವೆಯ ನಂತರ ನಿಧಿ ಸಾಕಷ್ಟು ಬೇಸರ ಮಾಡ್ಕೊಂಡಿದ್ಲು. ಆದ್ರೆ ಇದೀಗ ನಿಧಿ ಸತ್ಯ ಗೊತ್ತಾಗುವಂತ ಒಂದು ಸಮಯ. ನಿಧಿಗೆ ಕರ್ಣನು ಸಹ ಸತ್ಯವನ್ನ ಹೇಳ್ಬಿಟ್ಟಿದ್ದಾನೆ. ಈ ಒಂದು ಪ್ರೋಮೋ ಕೂಡ ನೋಡಿ ಬಹಳಷ್ಟು ಜನ ಕೂಡ ಖುಷಿ ಪಟ್ಟಿದ್ದಾರೆ. ಎಸ್ಪೆಷಲಿ ನಿಧಿ ಅಭಿಮಾನಿಗಳು ತುಂಬಾನೇ ಖುಷಿಯಾಗಿದೆ. ಕಿರಣ್ ರಾಜ್ ಮತ್ತೆ ಭವ್ಯ ಅವರು ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ನಿಧಿಯು ಗಂಭೀರವಾಗಿ ಕರ್ಣನ ಪ್ರೀತಿ ಮಾಡ್ತಿದ್ರು. ಪ್ರೀತಿಯ ಹೊಸ ತಿರುವು ಕೂಡ ಪಟ್ಕೊಂಡಿತ್ತು ಎನ್ನುವಷ್ಟರಲ್ಲೇ ಹೊಸ ಟ್ವಿಸ್ಟ್ ನಿರ್ದೇಶಕರು ಇಡ್ತಾರೆ. ನಿತ್ಯ ಪ್ರೀತಿ ಮಾಡಿದಂತ ತೇಜಸ್ ಮದುವೆಯಾಗಿ ಓಡಿ ಹೋಗಿದ್ದ. ಈ ಕಾರಣದಿಂದಾಗಿ ನಿತ್ಯ ಕರ್ಣನ ಮದುವೆ ಆಗ್ಬೇಕಂತ ಒಂದು ಸಂದರ್ಭ ಕೂಡ ಎದುರಾಯಿತು. ಇದು ನಿಧಿಗೆ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಬೇಸರವೂ ಕೂಡ ಮೂಡಿತ್ತು. ಕರ್ಣ ನಿಜ ಹೇಳುವಂತಹ ಸಮಯ ಈಗ ಬಂದೇ ಬಿಟ್ಟಿದೆ. ನಿತ್ಯ ಹೊಟ್ಟೆಯಲ್ಲಿರುವಂತಹ ಮಗು ತನ್ನದಲ್ಲ, ಇದಕ್ಕೆ ತಂದೆ ತೇಜಸ್. ಅಕ್ಕ ಪ್ರೆಗ್ನೆಂಟ್ ಎಂಬ ವಿಷಯ ನಿಧಿಗೆ ಗೊತ್ತಾಗಿದ್ದು ಆಕೆ ಶಾಕ್ ಸಹ ಒಳಗಾಗಿರ್ತಾಳೆ. ಆಕೆ ಸಾಕಷ್ಟು ಬೇಸರ ಸಹ ಮಾಡ್ಕೊಂಡಿರ್ತಾಳೆ. ಇದರ ಬಳಿಕ ಕರ್ಣನಿಗೆ ಸತ್ಯ ಮುಚ್ಚಿಡಲು ಸಾಧ್ಯವಾಗ್ಲಿಲ್ಲ. ನಿಜ ಹೇಳುವಂತ ಸಮಯ ಬಂದೇ ಬಿಡ್ತು. ನಿತ್ಯ ಬಳಿ ಒಪ್ಪಿಗೆ ಪಡೆದು ಈ ಒಂದು ಕೆಲಸ ಮಾಡಿರುವಂತದ್ದು. ಹೌದು, ನಾನು ನಿತ್ಯಗೆ ತಾಳಿ ಕಟ್ಟೇ ಇಲ್ಲ. ಆಕೆ ಹೊಟ್ಟೆಲಿರುವಂತಹ ಮಗು ನನ್ನದಲ್ಲ, ಅದಕ್ಕೆ ತಂದೆ ತೇಜಸ್ ಅಂತ ಕರ್ಣ ನಿಧಿಗೆ ಹೇಳುತ್ತಾನೆ. ಈ ವಿಷಯ ಕೇಳಿ ನಿಧಿ ಸಂಭ್ರಮದಿಂದ ಸದ್ಯದಲ್ಲೇ ಒಂದು ದಾಂಪತ್ಯ ಜೀವನ ಐ ಲವ್ ಯು ಅಂತ ಕೂಡ ಜೋರಾಗಿ ಕೂಗ್ತಾಳೆ. ನಿಧಿ ಅಭಿಮಾನಿಗಳೇ ಬಹಳಷ್ಟು ಕೂಡ ಖುಷಿಯಾಗಿದೆ. ನಿಮ್ಗೂ ಕೂಡ ಖುಷಿ ಆಗುವಂತ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಈ ಒಂದು ಘಟನೆ ಎಲ್ರಿಗೂ ಕೂಡ ನಡೆಯುವ ಒಂದು ಸಾಧ್ಯತೆ ಕೂಡ ಇದೆಯಂತೆ. ಇದೊಂದು ಕನಸಿನ ರೀತಿ ತೋರಿಸಿದರೆ ನಿಜಕ್ಕೂ ಕೂಡ ಏನಾಗುತ್ತೆ